ಹಾಯ್ ಐ ಆಮ್ ಅಮಲ್ ದಾಸ್. ಈಗ ಚಾಪ್ಟರ್ 5ಗೆ ಹೋಗೋಣ. ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್. ಅದರಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯಾವ ರೀತಿ ನಾವು ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಈಗ ನೋಡಿ, ಇಲ್ಲಿ ನೋಡಿ, ಸಿಂಗ್ಯುಲರ್ ಅಂಡ್ ಪ್ಲೂರಲ್. ದಿಸ್ ಈಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ನೋಡಿ, ಐ ಹ್ಯಾಡ್ ಡನ್ ವರ್ಕ್, ವರ್ಕ್ ಹ್ಯಾಡ್ ಬೀನ್ ಡನ್ ಬೈ ಮೀ ಅಂತ ಹೇಳಿದ್ರೆ, ಐ ಹ್ಯಾಡ್ ಡನ್ ವರ್ಕ್ ಅಂತ ಹೇಳಿದ್ರೆ ನಾನು ಕೆಲಸ ಮಾಡಿದ್ದೆ, ಮಾಡಿ ಸ್ವಲ್ಪ ಸಮಯಗಳು ಆಗಿತ್ತು ಅಂತ ಹೇಳುತ್ತೆ. ಅದೇ ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನ್ ಹೇಳುತ್ತೆ? ವರ್ಕ್ ಹ್ಯಾಡ್ ಬೀನ್ ಡನ್ ಬೈ ಮೀ, ಕೆಲಸ ನನ್ನಿಂದ ಮಾಡಲಾಗಿತ್ತು, ಮಾಡಿ ಸ್ವಲ್ಪ ಸಮಯಗಳು ಆಗಿತ್ತು ಅಂತ ಹೇಳುತ್ತೆ. ಓಕೆ, ಅದೇ ರೀತಿಯಾಗಿ ನೀವು ಎಲ್ಲಾ ಪರ್ಸನ್ಸ್ಗೂ ನೀವು ಅಪ್ಲೈ ಮಾಡಿ ಅರ್ಥ ಮಾಡಿಕೊಳ್ಳಬೇಕು. ಓಕೆ, ಈಗ ಆಲ್ರೆಡಿ ನಾನು ನಿಮಗೆ ತಿಳಿಸಿದ್ದೇನೆ ಹೌ ಟು ಕನ್ವರ್ಟ್ ಫ್ರಮ್ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಬೇಕಾದರೆ ಐ ಬಂದು ಮೀ ಆಗುತ್ತೆ, ವಿ ಬಂದು ಅಸ್ ಆಗುತ್ತೆ, ಯು ಬಂದು ಯು ಆಗುತ್ತೆ, ಈ ಬಂದು ಹಿಮ್ ಆಗುತ್ತೆ, ಶಿ ಬಂದು ಹರ್ ಆಗುತ್ತೆ, ಇಟ್ ಬಂದು ಹಿಟ್ ಆಗುತ್ತೆ, ದೇ ಬಂದು ದೆಮ್ ಆಗುತ್ತೆ. ಇಲ್ಲಿ ನೋಡಿ, ಐ ಬಂದು ಇಲ್ಲಿ ಮೀ ಆಗಿದೆ, ಅದೇ ರೀತಿ ವಿ ಬಂದು ಅಸ್ ಆಗಿದೆ, ಯು ಬಂದು ಯು ಆಗಿದೆ, ಯು ಬಂದು ಯು ಆಗಿದೆ, ಈ ಬಂದು ಇಮ್ ಆಗಿದೆ, ಶಿ ಬಂದು ಹರ್ ಆಗಿದೆ, ಇಟ್ ಬಂದು ಹಿಟ್ ಆಗಿದೆ, ದೇ ಬಂದು ದೆಮ್ ಆಗಿದೆ. ಅದನ್ನ ನೀವು ಮೈಂಡಲ್ಲಿ ಇಟ್ಕೊಳ್ಬೇಕು. ಓಕೆ, ಈಗ ನೋಡಿ, ಇನ್ ದ ಪ್ಲೇಸ್ ಆಫ್ ಡನ್ ಲೆಟ್ ಅಸ್ ಅಪ್ಲೈ ಈಟ್, ಏಟ್, ಈಟನ್. ಐ ಹ್ಯಾಡ್ ಈಟನ್ ಕೇಕ್, ಕೇಕ್ ಹ್ಯಾಡ್ ಬೀನ್ ಈಟನ್ ಬೈ ಮೀ. ಸೇಮ್ ಥಿಂಗ್, ಎಲ್ಲದಕ್ಕೂ ಅದೇ ರೀತಿಯಾಗಿ ನೀವು ಅಪ್ಲೈ ಮಾಡಬೇಕು. ವೆರಿ ವೆರಿ ಸಿಂಪಲ್. ನೋಡಿ, we had done work, work had been done by us. We had eaten cake, cake had been eaten by us. You had eaten cake, cake had been eaten by you. You had eaten cake, cake had been eaten by you. He had eaten cake, cake had been eaten by him. She had eaten cake, cake had been eaten by her. It had eaten cake, cake had been eaten by it. They had eaten cake, cake had been eaten by them. ಇದೇ ರೀತಿಯಾಗಿ ಈ ಎಲ್ಲ ವರ್ಬ್ಗಳನ್ನ ನೀವು ಅಪ್ಲೈ ಮಾಡಬೇಕು. ಇನ್ ದ ಪ್ಲೇಸ್ ಆಫ್ ಡನ್ ಲೆಟ್ ಅಸ್ ಅಪ್ಲೈ ಟೇಕ್ ಟು ಟೇಕನ್. ಟೇಕನ್, ಐ ಹ್ಯಾಡ್ ಟೇಕನ್ ಲಂಚ್, ಲಂಚ್ ಹ್ಯಾಡ್ ಬೀನ್ ಟೇಕನ್ ಬೈ ಮೀ. ರೈಟ್, ರೋಟ್, ರಿಟನ್. ಐ ಹ್ಯಾಡ್ ರಿಟನ್ ಸ್ಟೋರಿ, ಸ್ಟೋರಿ ಹ್ಯಾಡ್ ಬೀನ್ ರಿಟನ್ ಬೈ ಮೀ. Give, gave, given. I had given money, money had been given by me. Kill, killed, killed. I had killed rat, rat had been killed by me. ವೆರಿ ಸಿಂಪಲ್. ಇದೇ ರೀತಿಯಾಗಿ ನೀವೆಲ್ಲ ವರ್ಬ್ಗಳನ್ನ ಅಪ್ಲೈ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ದ ನೆಕ್ಸ್ಟ್ ನೋಟಿಫಿಕೇಶನ್. ಬಾಯ್.